ಸರ್ ನಮಸ್ತೆ. ನೋಡಿ, ಇದು ಬೆಟ್ಟದ ರೋಡಿಂದ ಒಂದು 3 ಕಿಲೋಮೀಟ್ರು. ಇದು ಸಬ್ ರೋಡು ಎಲೆಮಳೆಯಿಂದ. ನೋಡಿ, ಇದು ತಾರ್ ರೋಡ್ ಪಾಯಿಂಟು. ಈ ತಾರ್ ರೋಡ್ಗೆ ನೋಡಿ ಅಲ್ಲಿ ಕಲ್ಕಂಬ ಇದೆಯಲ್ಲ, ಅಲ್ಲಿಂದ ಹಿಡಿದು ನೋಡಿ ಹಿಂಗೆ ರೋಡ್ ಫೇಸಿಂಗು ತುಂಬ ಚೆನ್ನಾಗೈತೆ ನೋಡಿ. ಅಲ್ಲಿ ಇಲ್ಲಾಂದ್ರೂ ಒಂದು ಸುಮಾರು ಮೀಟ್ರ್ ಬರುತ್ತೆ. ಅಲ್ಲಿ ಹಳ್ಳ ಕಾಣ್ತಾ ಇತ್ತಲ್ಲ ಪಾಲ, ಅಲ್ಲಿ ತನಕನೂ ಇದು ಈ ತಾರ್ ರೋಡ್ ಪಾಯಿಂಟ್ಗೆ ಒಳ್ಳೆ ತಾರ್ ರೋಡ್ ಪಾಯಿಂಟ್ ಚೆನ್ನಾಗೈತೆ ಸರ್. ನೋಡಿ, ಇದು ಜಾಗ ಈ ಬಾಳೆ ಇದು ಎಲ್ಲ ಬರುತ್ತೆ ನೋಡಿ. ಒಟ್ಟು ಇದು 12 ಎಕರೆ ಆರ್ ಟಿ ಸಿ, 3 ಎಕರೆ ಸರ್ಕಾರಿ, ಒಟ್ಟು 15 ಎಕರೆ ಜಾಗ ಬರುತ್ತೆ ಸರ್. ಇದರಲ್ಲಿ 4 ಬೋರು, 1 ಓಪನ್ ಬಾವಿ ಮತ್ತು 1 ಟಿ ಸಿ, 80 ತೆಂಗಿನ ಮರ ಇಷ್ಟು ಇದೆ ಸರ್. ನೋಡಿ, ಅಕ್ಕಪಕ್ಕದಲ್ಲೆಲ್ಲ ಮನೆಗಳಿದೆ, ಒಳ್ಳೆ ವಾಸ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಒಳ್ಳೆ ರೋಡ್ ಪಾಯಿಂಟ್ ಮಾತ್ರ ಇಲ್ಲಾಂದ್ರೆ ಒಂದು ನನ್ನ ಪ್ರಕಾರ ಒಂದು 500 ಅಡಿ 600 ಅಡಿ ಬರುತ್ತೆ ಸರ್. ಈ ತಾರ್ ರೋಡ್ ಪಾಯಿಂಟ್ಗೆ ನೋಡಿ, ಇದು ಜಾಗ ನೋಡಿ, ಒಳ್ಳೆ ತಾರ್ ರೋಡು. ಈ ತಾರ್ ರೋಡ್ಗೆ ಪೈಪ್ ಲೈನು, ಡ್ರಿಪ್ಪು ಪ್ರತಿಯೊಂದು ಮಾಡಿದ್ದಾರೆ ನೋಡಿ. ಇಲ್ಲಿ 4 ಬೋರು, 1 ಟಿ ಸಿ, 1 ಬಾವಿ, 80 ತೆಂಗಿನ ಮರ, ಎಲ್ಲ ಫಲ ಬಿಡ್ತಕ್ಕಂಥ ತೆಂಗಿನ ಮರಗಳು. ಈ ಥರ ಜೋಳ ಗಿಳೆ ಎಲ್ಲ ಬೆಳೆದಾರೆ. ಕಲ್ಲು ಕಂಬ ಹಾಕವ್ರೆ, ಬಟ್ ಫೆನ್ಸ್ ಗಿನ್ಸು ಏನೂ ಇಲ್ಲ, ಬರೀ ಸುತ್ತ ಈ ರೀತಿ ಕಲ್ಲು ಹಾಕಿದ್ದಾರೆ. ಜಮೀನು ಒಳ್ಳೆ ಕೆಂಪು ಭೂಮಿ, ಒಳ್ಳೆ ನೀರಾವರಿ ಸಹ ನೋಡಿ, ಒಳ್ಳೆ ಕೆಂಪು ಮಣ್ಣು, ಎಲ್ಲ ಪೈಪ್ಲೈನ್ ಡ್ರಿಪ್ಪು ಎಲ್ಲ ಮಾಡಿ ವ್ಯವಸಾಯಗಳು ಮಾಡಿ